ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ಭಾನುವಾರದ ಆರಾಧನೆ ಭಾಗಕ್ಕೆ ಹೋಗ್ತೇವೆ. ನಾವು ಆರಾಧನೆಗೆ ಹೋಗುವ ಮೊದಲು ಒಂದು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ನಂತರ ನಾವು ಆರಾಧನೆಗೆ ಭಾಗಕ್ಕೆ ಹೋಗ್ತೇವೆ. ಈ ಸಮಯದಲ್ಲಿ 104 ಕೀರ್ತನೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯೆಹೋವನೇ ನನ್ನ ದೇವರೇ, ನೀನು ಸಂಪೂರ್ಣತ್ವನು, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ. ಬೆಳಕನ್ನು ವಸ್ತ್ರದಂತೆ ಹೊದ್ದಿಕೊಂಡಿದ್ದಿ, ಆಕಾಶವನ್ನು ಗುಡಾರದಂತೆ ಹರಡಿದ್ದಿ. ಜಲರಾಶಿಗಳ ಮೇಲೆ ಉಪ್ಪರಿಗಳನ್ನು ಕಟ್ಟಿಕೊಂಡಿದ್ದಿ, ಮೋಡಗಳನ್ನು ವಾಹನವಾಗಿ ಮಾಡಿಕೊಂಡಿದ್ದಿ. ವಾಯುವಿಗೆ ರೆಕ್ಕೆಗಳ ಮೇಲೆ ಸಂಚರಿಸುತ್ತಿ. ತಂದೆ, ನಿನಗೆ ಸ್ತೋತ್ರಪ್ಪ. ಈ ವಾಕ್ಯಕಸ್ತ್ರ ಸ್ತೋತ್ರ. ಕರ್ತನೆ, ನಿನ್ನನ್ನು ನಾವು ಕೊಂಡಾಡ್ತೇವೆ. ಕರ್ತನೆ, ದೇವ ರಾಜ್ಯಾಧಿರಾಜ್ಯ, ಮಹತ್ವವುಳ್ಳ ರಾಜ್ಯ, ಬೆಳಕನಲ್ಲಿದ್ದ ರಾಜ್ಯಾಧಿರಾಜನಿಗೆ ಸ್ತೋತ್ರಪ್ಪ. ಈ ವಾಕ್ಯಕ್ಕೆ ಸ್ತೋತ್ರ ಕರ್ತನೆ. ನಿನ್ನ ಅಮೂಲ್ಯ ವಾಕ್ಯ ಕರ್ತನೆ ಇದು. ಈ ವಾಕ್ಯದಲ್ಲಿ ಜೀವ ಉಂಟಪ್ಪ, ಜೀವವುಳ್ಳ ವಾಕ್ಯ ಕರ್ತನೆ. ಯಾರ್ಯಾರ ಕಿವಿಗೆ ಬಿದ್ದಿದ್ದ ಕರ್ತನೆ ಈ ವಾಕ್ಯ ಕರ್ತನೆ, ಅವರ ಜೀವದಲ್ಲಿ ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ಸ್ವಾಮಿ, ನಾವು ಆರಾಧನೆ ಭಾಗಕ್ಕೆ ಹೋಗುವಾಗ ನಮಗೆ ನಿನ್ನ ಸಹಾಯ ಬೇಕು. ಪರಿಶುದ್ಧ ಆತ್ಮನೆ, ನೀನು ಸಹಾಯ ಮಾಡು. ನಿನ್ನ ಆತ್ಮಂದ ನಮಗೆಲ್ಲರಿಗೆ ತುಂಬಿಸು. ನಮ್ಮೊಟ್ಟಿಗೆ ಜಾಯ್ನ್ ಆದವ್ರಿಗೆ ಎಲ್ಲರಿಗೆ ನೀನು ತುಂಬಿಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ. ಆರಂಭದಿಂದ ಅಂತ್ಯ ತನಕ ನೀನೇ ನಡೆಸಬೇಕು ದೇವರ ಆತ್ಮನೆ ಕರ್ತನೆ. ವಾಕ್ಯ ಭಾಗದಲ್ಲಿ ಕೂಡ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನು ನೀನೊಬ್ಬನು ಮಾತ್ರ ಯೋಗ್ಯನಿದ್ದ ಕರ್ತನೆ. ಮಹಿಮೆಗೆ ಕರ್ತನೆ, ಗೌರವಕ್ಕೆ ಯೋಗ್ಯನಾಗಿದ್ದ ಕರ್ತನೆ. ದೇವಾನಿಗೆ ಸ್ತೋತ್ರಪ್ಪ, ರಾಜ್ಯಾಧಿರಾಜನೇ ಸ್ತೋತ್ರಪ್ಪ. ನಮ್ಮ ದೃಷ್ಟಿ ನಿನ್ನ ಮೇಲೆ ಉಂಟು ಕರ್ತನೆ. ಏಕೆ ನಾವು ಮಾಡಿದ ಸ್ತುತಿ ಆರಾಧನೆ ನಮ್ಮ ಯಜ್ಞದಲ್ಲಿ ನೀನು ಮಹಿಮೆ ಹೊಂದಬೇಕು ಕರ್ತನೆ. ಹೃದಯಪೂರ್ವಕವಾಗಿ ಕರ್ತನೆ ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ನಮ್ಮೊಟ್ಟಿಗೆ ಯಾರ್ಯಾರು ಜಾಯಿನ್ ಆಗಿದ್ದಾರೆ ಕರ್ತನೆ, ಅವರು ಕೂಡ ನಿನ್ನ ಆತ್ಮಂದ ತುಂಬಿಸು, ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಮ್ಮ ಕರ್ತನೆ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ನಾಮ ತಂದೆ, ಆಮೆನ್. ಈ ಸಮಯದಲ್ಲಿ ನಾವು ಆರಾಧಿಸುವ, ನಾವು ಸೇರಿ ಆರಾಧಿಸುವ ದೇವರು, ನಮ್ಮ ತಂದೆಯಾದ ದೇವರಿಗೆ ಮನಪೂರ್ವಕ ಆರಾಧಿಸುವ, ಹೃದಯಪೂರ್ವಕ ನಾವು ಆರಾಧಿಸುವ ಈ ಸಮಯದಲ್ಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನಾವೆಲ್ಲರೂ ಚಪ್ಪಲನ್ನು ಕಟ್ಟಿ ಕುಣಿದು ನಲಿದು ದೇವರ ಸನ್ನಿಧಿಯಲ್ಲಿ ನಾವು ಆರಾಧಿಸುವ ಮನಪೂರ್ವಕ. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్ಯ. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ, ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ನಿನ್ನ ಪ್ರೇಮದಿ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ యేసయ్య. ಎಂತ ಒಳ್ಳೆ ದೇವರು యేసయ్య, ಎಂತ ಒಳ್ಳೆ ದೇವರು యేసయ్య. ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య, ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರು యేసయ్య.
ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು యేసయ్య ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು యేసయ్య ನನ್ನ ಚಿಂತೆಯೆಲ್ಲ ತೀರಿದಯ್ಯ ನಿನ್ನ ಸೇರಲು ಎಂತ ಒಳ್ಳೆ ದೇವರು యేసయ్య ಹೌದು ಕರ್ತನೇ, ನಿನ್ನೊಟ್ಟಿಗೆ ನಾವು ಸೇರುವಾಗ, ನಿನ್ನನ್ನು ಸ್ವೀಕಾರ ಮಾಡುವಾಗ ಕರ್ತನೇ, ಯಾವಾಗ ನಮ್ಮ ಒಳಗೆ ನೀನು ಬರ್ತಿ ಕರ್ತನೇ, ಆಗ ನಮ್ಮ ಎಲ್ಲ ಚಿಂತೆ ಕರ್ತನೇ ನೀನು ದೂರ ಮಾಡುವ ದೇವರಾಗಿದೆ ಕರ್ತನೇ. ಓ ಬಿಡುಗಡೆ ಕೊಟ್ಟು ಕರ್ತನೇ ನಿನ್ನ ಮಾರ್ಗದಲ್ಲಿ ನಡಿಲಿಕ್ಕೆ ನಮಗೆ ಸಹಾಯ ಮಾಡ್ತಾ ಇದ್ದಿ ಕರ್ತನೇ. ದೇವ ಸ್ತೋತ್ರ. ದೇವರಾತ್ಮನೇ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದೆ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಮ್ಮ ಜೀವಿತದಲ್ಲಿ ಕರ್ತನೇ ನೀನು ಮಹಿಮೆ ಹೊಂದಬೇಕು, ನಿನಗೆ ಮಾತ್ರ ಮಹಿಮೆ ಆಗ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ ಕರ್ತನೇ. ಈ ಸಮಯದಲ್ಲಿ ಕರ್ತನೇ ಅಪ್ಪ ರಾಜಾದಿ ರಾಜನೇ ಸ್ತೋತ್ರಪ್ಪ. ಓ ಕರ್ತನೇ ನೀನು ಒಳ್ಳೆಯವನಾಗಿದೆ. ಮನಪೂರ್ವಕವಾಗಿ ಸ್ತುತಿಸುವ, ಆರಾಧಿಸುವ ನಮ್ಮ ಚಪ್ಪಾಳೆಯನ್ನು ತಟ್ಟಿ ಉನ್ನತಿ ತರುವವನೇ, ಸೈನ್ಯಗಳ ಕರ್ತನೇ, ನಮ್ಮನ್ನು ನೋಡುವವನೇ, ಸೈನ್ಯಗಳ ಕರ್ತನೇ, ನಮ್ಮನ್ನು ನೋಡುವವನೇ, ನಿನಗೆ ಆರಾಧನೆ, ಆರಾಧನೆ, ನಿನಗೆ ಆರಾಧನೆ, ಆರಾಧನೆ. ನೀ ಒಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನೀನು ಒಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ಆಸೆಗಳ ಪೂರೈಸಿಕೊಡುವವನೇ, ನನ್ನ ಆಸೆಗಳ ಪೂರೈಸಿಕೊಡುವವನೇ, ನನ್ನಾತ್ಮ ಪ್ರಿಯ ನೀನೇ, ನನ್ನ ಪ್ರಿಯ ದೇವ ನೀನೇ, ನನ್ನಾತ್ಮ ಪ್ರಿಯ ನೀನೇ, ನನ್ನ ಪ್ರಿಯ ದೇವ ನೀನೇ. ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ, ಆರಾಧನೆ. ನೀ ಒಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನೀ ಒಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ಆರಾಧನೆ ಮಾಡುವೆವು, ನಿನ್ನನ್ನೇ ಸ್ತುತಿಸುವೆವು, ನಿನ್ನ ಆರಾಧನೆ ಮಾಡುವೆವು, ನಿನ್ನನ್ನೇ ಹೊಗಳುವೆವು. ನೀ ಒಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನೀ ಒಳ್ಳೆಯವನು, ಸರ್ವವಲ್ಲಭನು, ಉಪಕಾರವ ಮಾಡುವವನು. ನಿನಗೆ
ಸರ್ವವಲ್ಲವನು ಉಪಕಾರವ ಮಾಡುವವನು. ನೀನೇ ಒಳ್ಳೆಯವನು ಸರ್ವವಲ್ಲವನು ಉಪಕಾರವ ಮಾಡುವವನು. ನೀವೊಳ್ಳೆಯವನು ಸರ್ವವಲ್ಲವನು ಉಪಕಾರವ ಮಾಡುವವನು. ಆತನು ಒಳ್ಳೆಯವನಾಗಿದ್ದಾನೆ. ಆತನು ನಮಗೆ ಎಲ್ಲ ಸಮಯದಲ್ಲಿ ಉಪಕಾರ ಮಾಡುವ ದೇವರಾಗಿದ್ದಾನೆ. ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ನಾನು ಇರುತ್ತೇನೆಂದು ಆತನು ವಾಗ್ದಾನ ಮಾಡಿದ್ದಾನೆ. ಯಾರು ನಿನಗೆ ಕೈ ಬಿಡಬಹುದು, ಆದರೆ ನಾನು ನಿನಗೆ ಕೈ ಬಿಡುವುದಿಲ್ಲ. ನಾನು ನಿನ್ನ ಸಂಗಡ ಇದ್ದೇನೆ. ನಿನಗೆ ಮೊಲೆ ಕೂಸಿಕೊಟ್ಟ ತಾಯಿ ಕೈ ಬಿಡಬಹುದು, ಮರೆತು ಬಿಡಬಹುದು, ಅದನ್ನು ನಾನು ನಿನಗೆ ಮರೆಯುವುದಿಲ್ಲ ಎಂದು ಯೇಸು ಹೇಳ್ತಾ ಇದ್ದಾನೆ. ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದೇ ದೇವರಿಗೆ ನಾವು ಆರಾಧಿಸುವ, ಸ್ತುತಿಸುವ, ಆತನ ನಾಮವನ್ನು ಘನಪಡಿಸುವ, ಹೃದಯಪೂರ್ವಕವಾಗಿ ಆತನು ಆರಾಧಿಸುವ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರಪ್ಪ ತಂದೆ, ಸ್ತೋತ್ರಪ್ಪ. ಎಸ್ ಎಸ್, ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಒಬ್ಬೊಬ್ಬರಿಗೆ ಆತನು ಬಿಡುಗಡೆ ಕೊಡ್ತಾ ಇದ್ದಾನೆ. ಆರಾಧನೆ ಮಾಡುವಾಗ ನಿಮ್ಗೆ ಮುಟ್ಟುತ್ತಾ ಇದ್ದಾನೆ. ಯಾವ ಭಾಗದಲ್ಲಿ ಹೋರಾಟದಲ್ಲಿದ್ದೀರಿ, ಮುಟ್ಟುತ್ತಾ ಇದ್ದಾನೆ ಆತನು. Tu és seorang cipida kun kedai. Tu és seorang cipat kabosilan. Tu és seorang cipida kun kedai. Tu devorot sestupit kupawo. Sărstutnik mai mek yok izranasai. Sărgiras gânasai. Sărstutnik mai mek yok izranasai. Tu devorot sărstutnik upavu. Tu devorot tunde povi, povi, povi. Tu me săram ci parcă boșilia. ಅಂತದನೆ ಭಕ್ಷಣ ದಿನ Tu me săram ci pida punchelia. Tu me săram ci parcă boșilia. Tu me săram ci pida punchelia. Tu devorot săstupit upawo. Tu depovit, povit, povit. Tu depovit, povit, povit. Tu devorot săstupit upawo. Tu depovit.
ಸಂಸಾರ ಬರಲ ಹಾಲೆಲೂಯ ಹಾಲೆಲೂಯ. ತಂದೆ ನಿನಗೆ ಸ್ತೋತ್ರಪ್ಪ, ರಾಜಾದಿರಾಜನಿಗೆ ಸ್ತೋತ್ರ. ಓ ನಮ್ಮ ಸಂಗಡ ಇರುವ ದೇವರೇ ತಂದೆ ನಿನಗೆ ಸ್ತೋತ್ರಪ್ಪ, ಮಹಿಮೆಗೆ ಯೋಗ್ಯನಾದ ದೇವರೇ ಸ್ತೋತ್ರ. ತಂದೆ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿರುತ್ತಪ್ಪ. ನಿನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ನಿನ್ನ ಮುಟ್ಟುತ್ತಾ ಇದ್ದೆ ಕರ್ತನೆ. ಕರ್ತನೆ ನಿನಗೆ ಸ್ತೋತ್ರ. ಒಬ್ಬೊಬ್ಬರ ಬಂದ ನಿನ್ನ ಮುಟ್ಟುತ್ತಾ ಇದ್ದೆ ಕರ್ತನೆ. ಯಾವಾಗ ನಿನಗೆ ಮಹಿಮೆ ಆಗುವಾಗ ಕರ್ತನೆ ನಿನ್ನ ಮಕ್ಕಳಿಗೆ ಮುಟ್ಟುತ್ತಾ ಇದ್ದೆ. ಓ ಬಿಡುಗಡೆ ಬರ್ತಾ ಇದ್ದೆ, ಸ್ವಸ್ಥತೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓ ಪಶ್ಚಾತ್ತಾಪ ಕೊಡ್ತಾ ಇದ್ದೆ. ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ, ನೀನಿಲ್ಲದೆ ಯಾರೂ ಇಲ್ಲ ನನಗಾಶ್ರಯ. ನಿನ್ನಲ್ಲಿ ನಾ ನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ, ನೀ ಮಾತ್ರವೇ ನನ್ನ ಸರ್ವಸ್ವ. ನಿನ್ನ ಹಾಗೆ ದೇವರು ಈ ಲೋಕದಲ್ಲಿಲ್ಲ, ನೀನಿಲ್ಲದೆ ಯಾರೂ ಇಲ್ಲ ನನಗಾಶ್ರಯ. ನಿನ್ನಲ್ಲಿ ನಾ ನೆಲೆಗೊಳ್ಳುವೆ ಪ್ರಾಣ ಪ್ರಿಯನೇ, ನೀ ಮಾತ್ರವೇ ನನ್ನ ಸರ್ವಸ್ವ. ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ. ನನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುವೆ, ನಿನ್ನ ವಾಕ್ಯದಿಂದ ನನ್ನ ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ನೀ ತುಂಬಿಸು. ನನ್ನನ್ನೇ ಸಂಪೂರ್ಣವಾಗಿ ಸಮರ್ಪಿಸುವೆ, ನಿನ್ನ ವಾಕ್ಯದಿಂದ ನನ್ನ ಶುದ್ಧೀಕರಿಸು. ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ. ಪವಿತ್ರಾತ್ಮದಿಂದ ನನ್ನ ನೀ ತುಂಬಿಸು. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ ನಿಮಗೆ ಆರಾಧನೆ. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನು ನಡೆಯಲು ಮಾರ್ಗದರ್ಶಿಯಾಗಿ ನನ್ನನ್ನು ನೀ ನಡೆಸು. ನಂಬಿಕೆಯಲ್ಲಿ ನಾನು ದೃಢವಾಗಿರಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ
ಆತನಿಗೆ ಮಹಿಮೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಪಸ್ಥಿತಿ ಉಂಟು ನಮ್ಮ ಮಧ್ಯದಲ್ಲಿ. ಓ ತಂದೆ ಸ್ತೋತ್ರಪ್ಪ, ರಾಜನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ಪರಿಶುದ್ಧವಾಗದು. ಮಹಿಮೆಯಾಗಲಿ ದೇವಾ, ಮಹಿಮೆಯಾಗಲಿ ದೇವಾ, ನಿನ್ನ ನಾಮವು ಪರಿಶುದ್ಧವಾಗದು. ಒಬ್ಬನಿಗೆ ಮಾತ್ರ ಮಹಿಮೆ ಅಪ್ಪ. ಅಪ್ಪ, ಮಹಿಮೆಗೆ ನೀನೊಬ್ಬನು ಮಾತ್ರ ಯೋಗ್ಯನಾಗಿದ್ದಂತೆ ಅಪ್ಪ. ತಂದೆ ನಿಮಗೆ ಸ್ತೋತ್ರಪ್ಪ, ರಾಜಾದಿರಾಜನ ಸ್ತೋತ್ರ. ಪರಿಶುದ್ಧವಾಗದು ನಾಮವು ಪರಿಶುದ್ಧವಾಗದು. ಅಪ್ಪ ತಂದೆ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರಪ್ಪ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿದ್ದಕ್ಕೆ ಸ್ತೋತ್ರಪ್ಪ. ನಿನ್ನ ಮಕ್ಕಳಿಗೆ ಕರ್ತನೇ ಒಬ್ಬೊಬ್ಬರಿಗೆ ನೀನು ಮುಟ್ಟಿದ್ದಕ್ಕೆ ಸ್ತೋತ್ರ. ಏಕೆಂದರೆ ನಿನಗೆ ಮಹಿಮೆ ಆಗುವಾಗ ಕರ್ತನೇ ಅಪ್ಪ ನೀನು ಬಂದು ನಿನ್ನ ಮಕ್ಕಳಿಗೆ ಮುಟ್ಟುತ್ತಾ ಇದ್ದಿ ಸ್ವಾಮಿ. ಸ್ತೋತ್ರಪ್ಪ. ಏಕೆಂದರೆ ಸ್ವಾಮಿ, ಸ್ತುತಿಗೆ ಯೋಗ್ಯ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ತಂದೆ. ಆರಾಧನೆಗೆ ಯೋಗ್ಯನು ನೀನು ಒಬ್ಬನು ಮಾತ್ರ ಆಗಿದ್ದಿ. ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಮಾನಕ್ಕೆ ನೀನು ಒಬ್ಬನು ಯೋಗ್ಯನಾಗಿದ್ದಿ. ಗೌರವಕ್ಕೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಸ್ವಾಮಿ. ಘನತೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೇ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ಅಪ್ಪ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಥ್ಯಾಂಕ್ ಯು.
ಪ್ರಿಯರೇ, ನಾವು ಇಷ್ಟೊತ್ತು ಎಲ್ಲರೂ ಸೇರಿ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು ನಮ್ಮ ತಂದೆಯಾದ ದೇವರಿಗೆ. ನಮ್ಮ ಸ್ತುತಿ ಮತ್ತು ಆರಾಧನೆ ತಂದೆಯಾದ ದೇವರು ಸ್ವೀಕಾರ ಮಾಡಿದ್ದಾನೆ. ಈ ಸಮಯದಲ್ಲಿ ದೇವರ ಪ್ರಸನ್ನತೆ ಉಂಟು ನಮ್ಮ ಮಧ್ಯದಲ್ಲಿ, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಆತನು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಏಕೆಂದರೆ ಯಾವಾಗ ನಮ್ಮ ತಂದೆಯಾದ ದೇವರಿಗೆ ಮಹಿಮೆ ಆಗ್ತದೆ, ಆಗ ಆತನೊಂದು ಅನುಭವ, ಒಂದು ಅಭಿಷೇಕದ ಅನುಭವ ನಮ್ಮೆಲ್ಲರಿಗೆ ಆಗ್ತದೆ. ಹೇಗೆ ದೇವರು ಏನು ಮಾಡ್ತಾಯಿದ್ದಾನೆ? ನಿಮ್ಮ ಒಬ್ಬೊಬ್ಬರಿಗೆ ಮುಟ್ಟುತ್ತಾ ಇದ್ದಾನೆ, ನಮಗೆ ಮುಟ್ಟುತ್ತಾ ಇದ್ದಾನೆ. ಆತನು ಒಂದು ಸ್ಪರ್ಶ ಸಾಕು, ನಮಗೆ ನಮ್ಮ ಜೀವಿತ ಬದಲಾಗ್ತದೆ. ಅದಕ್ಕೋಸ್ಕರ ಪ್ರಿಯರೇ, ಈ ಸಮಯದಲ್ಲಿ ನಾವು ವಾಕ್ಯ ಭಾಗಕ್ಕೆ ಹೋಗುವ. ವಾಕ್ಯದಲ್ಲಿ ಪ್ರಿಯರೇ ಜೀವ ಉಂಟು. ಈ ಜೀವವುಳ್ಳ ವಾಕ್ಯ ನಿಮಗೆ ಬೇಕು, ನಮಗೆ ಬೇಕು. ಏಕೆಂದರೆ ನಮ್ಮ ಜೀವಿತ ದಿನ ದಿನ ಬದಲಾಗಬೇಕು, ನಮ್ಮ ನಂಬಿಕೆ ದಿನ ದಿನ ಹೆಚ್ಚಾಗಬೇಕು. ಇವತ್ತು ನಾವು ದೇವರ ವಾಕ್ಯ ಭಾಗಕ್ಕೆ ಹೋಗ್ತೇವೆ. ನಾವು ಪೇತ್ರನ ವಿಷಯದಲ್ಲಿ ಸ್ವಲ್ಪ ನಂಬಿಕೆ ವಿಷಯದಲ್ಲಿ, ಪರಿಶೋಧನೆ ವಿಷಯದಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಳುವ. ನೀವು ಎಷ್ಟು ಈ ಮೆಸೇಜ್ ಕೇಳ್ತೀರಿ, ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ. ಮತ್ತು ಈ ವಾಕ್ಯ ನೀವು ಕೇಳುವಾಗ ಅಲ್ಲಿ ಶೋಧನೆ ವಿಷಯದಲ್ಲಿ ಉಂಟು. ಹೇಗೆ ಶೋಧನೆ ಬರುವಾಗ ನಾವು ಜಯಿಸಬಹುದು, ಯಾವ ರೀತಿಯ ಒಂದು ನಂಬಿಕೆ ಉಂಟು ಒಬ್ಬ ವ್ಯಕ್ತಿ ಒಳಗೆ. ಬೇರೆ ಬೇರೆ ರೀತಿಯ ನಂಬಿಕೆ ಉಂಟು. ಎಲ್ಲರಲ್ಲಿ ನಂಬಿಕೆ ಉಂಟು, ಕ್ರಿಸ್ತ ನಂಬಿಕೆ ಉಂಟು. ಆದರೆ ಬೇರೆ ಬೇರೆ ರೀತಿಯಲ್ಲಿ ನಂಬಿಕೆ. ಕೆಲವರಲ್ಲಿ ದೃಢವಾಗಿ ನಂಬುತ್ತಾರೆ, ಕೆಲವರು ಸ್ವಲ್ಪ ನಂಬುತ್ತಾರೆ. ಆದರೆ ಶೋಧನೆ ಬರುವಾಗ ನಿಲ್ಲಕ್ಕೆ ಆಗೋದಿಲ್ಲ. ಕೆಲವರು ಇತರನ್ನು ನೋಡ್ತಾರೆ. ಈ ರೀತಿ ಬೇರೆ ಬೇರೆ ಥರದ ನಂಬಿಕೆ ಉಂಟು. ಅದಕ್ಕೆ ಸಹ ನಾವು ಒಂದು ಚಿಕ್ಕ ಭಾಗ ತೆಗೆಯುವ. ಸತ್ಯವೇದದಲ್ಲಿ ಮೊದಲಿನ ಪೇತ್ರನ ಪತ್ರಿಕೆ 1:7 ನಾವು ಜ್ಞಾನಿಸುವ. ಅಲ್ಲಿ ಪೇತ್ರನು ಪ್ರಿಯರೇ ಈ ರೀತಿ ಬರೆಯುತ್ತಾ ಇದ್ದಾನೆ. ಪೇತ್ರನು, ಬಂಗಾರವು ನಾಶವಾಗುವುದಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟು ಅಷ್ಟೇ. ಅಲ್ಲಿ ಪುನಃ ಹೇಳ್ತಾನೆ, ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸುಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಪ್ರಿಯರೇ, ಇಲ್ಲಿ ಒಬ್ಬ ವ್ಯಕ್ತಿಗೆ ನಂಬಿಕೆಯಲ್ಲಿ ಕೆಲವು ಪರೀಕ್ಷೆ ಬರ್ತದೆ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಪ್ರಿಯರೇ ಏನಾಗ್ತದೆ, ಅವನ ಜೀವಿತದಲ್ಲಿ ಸಮಸ್ಯೆ ಬರ್ಬೋದು, ಹಿಂಸೆ ಬರ್ಬೋದು, ಬೇರೆ ಬೇರೆ ರೀತಿಯ ತಡೆ ಬರ್ಬೋದು, ತಮ್ಮವರಿಂದ ಇತರರಿಂದ ಬರ್ಬೋದು. ಆದರೆ ಪೇತ್ರನು ಬರೆಯುತ್ತಾ ಇದ್ದಾನೆ, ಅದು ನಮಗೆ ಸಿದ್ಧ ಮಾಡ್ತಾ ಉಂಟು. ಏಕೆ? ಕ್ರಿಸ್ತನ ಬರವಣಿಗೆಗೆ ಸಿದ್ಧ ಮಾಡ್ತಾ ಉಂಟು. ಪೇತ್ರನು ಕೂಡ ಯೇಸುಕ್ರಿಸ್ತನು ಏನು ಹೇಳಿದ್ದಾನೆ ಅದು ನಂಬಿ ಆತನು ಕೂಡ ಕಾಯ್ತಾ ಇದ್ದ. ಕ್ರಿಸ್ತನ ಬರವಣಿಗೆ ಅಲ್ಲಿ ದೇವರ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ, ಆತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೋಡಿ, ಅದರ ಮೊದಲು ಶೋಧನೆ ಬರಬಹುದು, ಬೇರೆ ಬೇರೆ ರೀತಿಯ ಶೋಧನೆ, ಹಿಂಸೆ ಬರಬಹುದು. ಆದರೆ ನೀವು ದೃಢವಾಗಿ ನಿಂತರೆ, ದೃಢವಾಗಿ ನಿಲ್ಲುವಾಗ ಆ ಶೋಧನೆಯಲ್ಲಿಯೂ
ನಂಬಿಕೆಯಲ್ಲಿ ದೃಢವಾಗಿ, ಏಕೆ ಆ ಕೀರ್ತಿ ಪ್ರಭಾವವು ಮೇಲೆ ನಿಮ್ಮ ದೃಷ್ಟಿ ಉಂಟು. ಪ್ರಿಯರೇ, ಆ ಒಂದು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ನೀವು ಎಲ್ಲರೂ ಎತ್ತಲ್ಪಡಬೇಕು. ಈಗ ಜೀವಂತ ಇದ್ದ ಎಲ್ಲ ಭಕ್ತರು ಎತ್ತಲ್ಪಡಬೇಕು. ಪ್ರಿಯರೇ, ಇದೇ ಪೇತ್ರನು ಬರೆಯುತ್ತಾ ಇದ್ದಾನೆ. ಸಮಸ್ಯೆ ಬಂತು, ಈ ಸಮಸ್ಯೆ ಬಂತು, ಆ ಸಮಸ್ಯೆ ಬಂತೆಂದು ನೀವು ಹಿಂಜಾರಬೇಡಿರಿ ಹೇಳ್ತಾನೆ ಆತನು. ನಂಬಿಕೆಯಲ್ಲಿ ಕುಂದಿ ಹೋಗಬೇಡಿರಿ. ಯಾಕಪ್ಪ ಇಂಥ ರೀತಿಯ ಸಮಸ್ಯೆ ಬರ್ತದೆ ನನ್ನ ಜೀವಿತದಲ್ಲಿ ಎಂದು ನಿಮಗೆ ಪ್ರಶ್ನೆ ಬರ್ಬೋದು. ಅದು ನಿಮ್ಮ ದೃಷ್ಟಿಯಲ್ಲಿ ಎಲ್ಲಿರಬೇಕು? ನಮ್ಮ ದೃಷ್ಟಿ ಎಲ್ಲಿ ಇರಬೇಕು? ಕ್ರಿಸ್ತನ ಮೇಲೆ ಇರಬೇಕು, ಯೇಸು ಕ್ರಿಸ್ತನ ಮೇಲೆ ಇರಬೇಕು. ಆತನು ನಮಗಸ್ರ, ನಿಮಗಸ್ರ, ಇಡೀ ಜಗತ್ತಿನ ಮಾನವನಿಗಸ್ರ ರಕ್ಷಣೆ ಹೊಂದಲಿಕ್ಕೆ ಆತನು ಮಾನವನಾಗಿ ಈ ಲೋಕಕ್ಕೆ ಬಂದು ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ, ಎಷ್ಟೋ ಶೋಧನೆ ಬಂತು ಆ ಶಿಲುಬೆಯಲ್ಲಿ, ಎಷ್ಟೋ ಸಂಕಟ ಬಂತು ಆ ಶಿಲುಬೆಯಲ್ಲಿ. ಆ ಕೊರಡೆಯಲ್ಲಿ ಪೆಟ್ಟು ಕೊಡುವಾಗ ಎಷ್ಟೋ ನೋವು ಆತನಿಗೆ ಬಂತು. ಆದರೆ ಆತನು ಹಿಂಜಾರಲಿಲ್ಲ. ಯೇಸು ಕ್ರಿಸ್ತನು ಹಿಂಜಾರಿ, ಏಕೆಂದರೆ ನಿನಗೆ ರಕ್ಷಣೆ ಆಗಬೇಕು, ನಮಗೆ ರಕ್ಷಣೆ ಆಗಬೇಕು, ಮಾನವ ಕುಲಕ್ಕೆ ರಕ್ಷಣೆ ಆಗಬೇಕೆಂದು ಆ ಸಂಕಟದಲ್ಲಿಯೂ ಆ ಶೋಧನೆಯಲ್ಲಿಯೂ ಆತನು ಏನು ಮಾಡಿದ? ತಂದೆಯಾದ ದೇವರು ಕೊಟ್ಟ ಕೆಲಸವನ್ನು ಪರಿಪೂರ್ಣ ಮಾಡಿದ. ಇಡೀ ಮಾನವ ಕುಲಕ್ಕೆ ಆತನು ಪ್ರಾಣ ಕೊಟ್ಟಿದ್ದಾನೆ. ದೇವರು ಆತನಿಗೆ 3ನೇ ದಿವಸದಲ್ಲಿ ಪುನರುತ್ಥಾನ ಮಾಡಿದ್ದಾನೆ. ನಾವು ಸಾರುವ ಸುವಾರ್ತೆಯು ಪ್ರಿಯರೇ, ಅದು ಪುನರುತ್ಥಾನ ಯೇಸುವಿನ ಸುವಾರ್ತೆವಾಗಿದೆ. ಆತನು ಜೀವಂತ ಇದ್ದಾನೆ, ಆತನು ಜೀವಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ನಿಮಗೆ ಒಬ್ಬೊಬ್ಬರಿಗೆ ಮುಟ್ಟುತ್ತಾ ಇದ್ದಾನೆ. ನಿಮ್ಮ ಶೋಧನೆಯಲ್ಲಿ, ನಿಮ್ಮ ಕಷ್ಟದಲ್ಲಿ ಪ್ರಿಯರೇ, ಆತನು ನಿಮಗೆ ಈ ಸಮಯದಲ್ಲಿ ದೇವರ ಆತ್ಮವು ನಿಮಗೆ ಮುಟ್ಟುತ್ತಾ ಉಂಟು. ಯೋಬನ ಜೀವಿತದಲ್ಲಿ ಎಷ್ಟೋ ಶೋಧನೆ ಬಂತು. ಸೈತಾನನು ಎಷ್ಟು ಶೋಧನೆ ಬಂದು ಆತನ ಜೀವಿತ ಶೋಧನೆ ಹಾಕಿದ. ಆತನ ಜೀವಿತದಲ್ಲಿ ಎಷ್ಟೋ ಕಷ್ಟ ಬಂತು. ಸೈತಾನನು ಎಷ್ಟೋ ಕಷ್ಟ ಬಂದು ಆ ಕಷ್ಟ ಆತನ ಜೀವಿತದಲ್ಲಿ ತಂದ. ಆದರೆ ಯೋಬನು ಹಿಂಜಾರಲಿಲ್ಲ. ಆತನು ಹಿಂಜಾರಲಿಲ್ಲ. ಏಕೆ? ದೇವರ ಮೇಲೆ ಆತನಿಗೆ ನಂಬಿಕೆ ಇತ್ತು, ದೃಢವಾದ ನಂಬಿಕೆ ಆತನಲ್ಲಿ ಇತ್ತು. ವಿಧ ರೀತಿಯ ಶೋಧನೆ ಆತನಿಗೆ ಬಂತು. ಆತನ ಮಕ್ಕಳು ಸತ್ತು ಹೋದರು. ಎಲ್ಲ ಇದ್ದದ್ದು ಹೋಯಿತು, ಐಶ್ವರ್ಯ ಹೋಯಿತು, ಎಲ್ಲ ಹೋಯಿತು. ಆತನಿಗೆ ಕಾಯಿಲೆ ಬಂತು. ಕಾಯಿಲೆದೇನೆ ನರಳಾಡಿದ. ಸೈತಾನು ವಿಧ ರೀತಿಯಲ್ಲಿ ಆತನ ನಂಬಿಕೆಯಲ್ಲಿ ಕುಂದು ಹೋಗಬೇಕು, ದೇವರಿಗೆ ದೂರು ಬೇಕೆಂದು ವಿಧ ರೀತಿಯಲ್ಲಿ ಪ್ರಯತ್ನ ಮಾಡಿದ. ಕೊನೆಗೆ ಹೆಂಡತಿಯ ಮುಖಾಂತರ ಪ್ರಿಯರೇ ಬಂದ ಸೈತಾನನು. ನೀನು ದೇವರಿಗೆ ದೂರು ಮತ್ತು ಸಾಯು ಎಂದು ಹೇಳ್ತದೆ ಹೆಂಡತಿ, ಆದರೆ ನೀನು ಮೂರ್ಖಳು ಎಂದು ಹೇಳ್ತಾನೆ ಆತನು. ಏಕೆ? ದೃಢವಾದ ನಂಬಿಕೆ. ಪ್ರಿಯರೇ, ಕಷ್ಟ ಸಂಕಟ ಬರುವಾಗನೇ ಅದು ನಂಬಿಕೆಯಲ್ಲಿ ನೀವು ಎಷ್ಟು ದೃಢವಾಗಿ ನಿಲ್ತೀರಿ ಎಂದು ಗೊತ್ತಾಗ್ತದೆ. ಅದರ ಮೊದಲು ನಂಬಿಕೆ ನಾವು ಹೇಳ್ತೀವಿ. ನಂಬಿಕೆಯಲ್ಲಿ ಯೇಸುಗೆ ಸ್ವೀಕಾರ ಮಾಡಿದೆವು, ಆತ ನಮ್ಮ ರಕ್ಷಕನಾಗಿದ್ದಾನೆ, ಆತ ನಮ್ಮ ದೇವರಾಗಿದ್ದಾನೆ, ನಾನು ನಂಬಿಕೊಂಡು ನಡೀತಾ ಇದ್ದೇವೆ. ಯಾವಾಗ ನಂಬಿಕೆ ಪರೀಕ್ಷೆ ಆಗುವುದು? ಪ್ರಿಯರೇ, ಶೋಧನೆ ಬರುವಾಗ, ಕಷ್ಟ ಬರುವಾಗ, ಸಮಸ್ಯೆ ಬರುವಾಗ ಅದು ಪರೀಕ್ಷೆ ಆಗ್ತದೆ. ಹೀಗೆ ಬಂಗಾರ ಇಲ್ಲಿ ಏನು ಹೇಳ್ತಾನೆ? ಬಂಗಾರ ನಾಶವಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವ
ದುಂಟಷ್ಟೇ ಬಂಗಾರ, ಆದರೆ ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ, ಅಮೂಲ್ಯವಾದ ನಂಬಿಕೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಶೋಧನೆ ಬರ್ಬೋದು. ಮುಂದಿನ ದಿವಸದಲ್ಲಿ ನೀವು ಈಗ ಶೋಧನೆಯಲ್ಲಿದ್ದೀರಿ, ಸಮಸ್ಯೆಯಲ್ಲಿದ್ದೀರಿ, ಕಷ್ಟದಲ್ಲಿದ್ದೀರಿ, ರೋಗದಲ್ಲಿ ಇರ್ಬೋದು. ನೀವು ದೃಢವಾಗಿ ನಂಬಿ ಆತನ ಮೇಲೆ ದೃಷ್ಟಿ ಇಡುವಾಗ, ಆದರೆ ಎಲ್ಲದರಿಂದ ಆತನು ಬಿಡಿಸುವನಾಗಿದ್ದಾನೆ. ಆತನು ಬಿಡಿಸುವ ದೇವರ. ಇಲ್ಲಿ 4ನೇ ಪೇತ್ರ 4ರಲ್ಲಿ ಈ ರೀತಿ ಹೇಳ್ತದೆ, 12 ಹೇಳ್ತಾ ಇದ್ದಾನೆ. ಆತನು ಈ ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ದಾನೆ ನಿಮ್ಮ ಹತ್ರ. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟುದಕ್ಕೆ ಐಶ್ವರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ನಿಮ್ಮ ಜೀವಿತದಲ್ಲಿ ವಿಪರೀತವಾದ ಸಂಗತಿ ಆಗಿದೆ, ವಿಪರೀತ ಸಮಸ್ಯೆ ಬಂದಿದ್ದು ಯೋಚಿಸಬೇಡಿರಿ. ಪ್ರಿಯರೇ, ಎಲ್ಲ ಶೋಧನೆಯಿಂದ, ಎಲ್ಲ ಕಷ್ಟದಿಂದ, ಎಲ್ಲ ನೋವಿನಿಂದ, ಎಲ್ಲ ಕಾಯಿಲೆಯಿಂದ, ಎಲ್ಲ ಮರಣದಿಂದ ನಿಮಗೆ ಆತನು ತಪ್ಪಿಸ್ತಾನೆ. ಆತನ ಚಿತ್ತ ಇಲ್ಲದೆ ಈ ಲೋಕದಲ್ಲಿ ಒಂದು ಕೂಡ ಸಂಭವಿಸ್ತಿಲ್ಲ. ಆತನ ಒಂದು ಗಾಳಿ ಬರಬೇಕಾದ್ರೆ ಆತನ ಚಿತ್ತ, ಒಂದು ಮರ ಬೆಳೆಯಬೇಕಾದ್ರೆ ಆತನ ಚಿತ್ತ. ಪ್ರಿಯರೇ, ನೀವು ಈ ಲೋಕದಲ್ಲಿ ಇಷ್ಟೇ ವರ್ಷ ಇರಬೇಕೆಂದು ಆತನ ಚಿತ್ತವಾಗಿದೆ. ಶೋಧಕನು ವಿಧ ರೀತಿಯಲ್ಲಿ ಪ್ರಿಯರೇ ನಿಮಗೆ ಶೋಧನೆ ತಂದು, ಕಷ್ಟ ತಂದು, ನಿಮಗೆ ಕಷ್ಟಕ್ಕೆ ಒಳಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಪ್ರಿಯರೇ, ನೀವು ದೃಢವಾಗಿ ನಿಲ್ಲಬೇಕು. ಈ ನಂಬಿಕೆಯು ಪರೀಕ್ಷೆ ಆಗ್ತದೆ. ಒಬ್ಬನ ಜೀವಿತದಲ್ಲಿ ವಿಧ ರೀತಿಯಲ್ಲಿ ನಂಬಿಕೆ ಉಂಟು. ನೋಡಿ, ಸತ್ಯವೇದ ಹೇಳ್ತದೆ, ಶಿಷ್ಯರು 12 ಮಂದಿ ಶಿಷ್ಯರು ಕೂಡ ದೋಣಿಯಲ್ಲಿ ಕೂತ್ಕೊಂಡು ಏನು ಮಾಡಿದರು, ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದರು. ಈ 5,000 ಜನರಿಗೆ ರೊಟ್ಟಿ ಮುರಿದು ಕೊಟ್ಟು ಊಟ ಕೊಟ್ಟಿದ ನಂತರ ಯೇಸು ಹೇಳ್ತಾನೆ, ನೀವು ಆಚೆ ದಡಕ್ಕೆ ಹೋಗಿರಿ, ನಾನು ಮತ್ತೆ ಬರ್ತೇನೆ. ಯೇಸು ಅರಣ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಮಧ್ಯರಾತ್ರಿಯಲ್ಲಿ, ಬೆಳಗಿನ ಜಾವದಲ್ಲಿ 3 ಗಂಟೆಗಾಗಿರ್ಬೋದು, ಯೇಸು ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಯೇಸುಗೆ ಗೊತ್ತಾಯಿತು ತನ್ನ ಶಿಷ್ಯರು ಕಷ್ಟಕ್ಕೆ ಬಿದ್ದಿದ್ದಾರೆ. ಯೇಸು ಸಮುದ್ರದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ಇವರು ದೋಣಿಯಲ್ಲಿ ಅಲೆದಾಡ್ತಾ ಇದ್ದಾರೆ. ಬಿರುಗಾಳಿ ಬಂದಿದೆ, ರಾತ್ರಿ ಹೊತ್ತಲ್ಲಿ ಅಲೆದಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಯೇಸು ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ನೋಡಿ, ನೀವು ಕೇಳಿರಬಹುದು, ಮೋಶೆಯ ಮುಖಾಂತರ ತಂದೆಯಾದ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿ ತನ್ನ ಮಕ್ಕಳನ್ನು, ಐಗುಪ್ತದಲ್ಲಿದ್ದ ತನ್ನ ಬಂಧನದಲ್ಲಿ ಇದ್ದ ಮಕ್ಕಳನ್ನು ಆ ಒಣನೆಲದಲ್ಲಿ ಆತನು ಕರ್ಕೊಂಡು ಬಂದನೆಂದು ನೀವು ಕೇಳಿದ್ದೀರಿ, ಓದಿದ್ದೀರಿ. ಸತ್ಯವೇದದಲ್ಲಿ ಬರೆದು ಹಾಕಿದೆ. ಒಣನೆಲದಲ್ಲಿ ಬಂದರು, ಸಮುದ್ರ 2 ಭಾಗ ಆಯಿತು. ಆದರೆ ಇಲ್ಲಿ ಸಮುದ್ರವನ್ನು 2 ಭಾಗ ಮಾಡಿದ ಆತನು ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾನೆ. ಏಕೆ? ಸಮುದ್ರ ಕೂಡ ಯೇಸುಗೆ ವಿಧೇಯರಾಗಬೇಕು. ಬರುವಾಗ ಶಿಷ್ಯರು ನೋಡಿ ಹೆದರುತ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಹೆದರಿದರು ಅವರು. ಅವ್ರು ಹೇಳ್ತಾರೆ, ಯೇಸು ಬರುವಾಗ ಅವ್ರಿಗೆ ದೂರದಿಂದ ನೋಡ್ತಾರೆ, ಏನೋ ಬರ್ತಾ ಉಂಟು, ಇವರು ಹೆದರಿ ಭೂತ ಎಂದು ಹೇಳ್ತಾರೆ. ಆದರೆ ಯೇಸು ಹತ್ತಿರಕ್ಕೆ ಬಂದು ಅಲ್ಲಿ ಬಂದು, ನೀವು ಧೈರ್ಯಗೊಳ್ಳಿರಿ, ನಾನಾಗಿದ್ದೇನೆ. ಅವರು ಗುರುತು ಹಿಡಿದರು ಯೇಸು ಕ್ರಿಸ್ತನದ್ದು. ಆಗ ಪೇತ್ರನು
ನೀನೇ ಆದರೆ ನನಗೆ ಕೂಡ ಸಮುದ್ರದ ಮೇಲೆ ನಡ್ಕೊಂಡು ಬರಲಿಕ್ಕೆ ಅಪ್ಪಣೆ ಕೊಡು. ಯೇಸು ಅಪ್ಪಣೆ ಕೊಡ್ತಾನೆ, ಬಾ. ನೋಡಿ, ಅಲ್ಲಿ ಉಳಿದ 11 ಮಂದಿ ಇದ್ದಾರೆ, ಅವರು ಕೇಳಲಿಲ್ಲ, ಪೇತ್ರನು ಮಾತ್ರ ಕೇಳಿದವನು. ನೋಡಿ ನಂಬಿಕೆ, ನೋಡಿ. ಉಳಿದವರು ಕೂಡ ಬರ್ಬೋದಿತ್ತು, ಉಳಿದವರು ಕೂಡ ಯೇಸು ಹತ್ರ ಕೇಳ್ಬೋದಿತ್ತು, ನಾವು ಕೂಡ ಬರ್ತೇವೆ ಎಂದು. ಆದರೆ ಅವ್ರು ಕೇಳಲಿಲ್ಲ. ಏಕೆ? ನಂಬಿಕೆ ಕಡಿಮೆ ಇತ್ತು. ಪೇತ್ರನ ಮೇಲೆ ದೃಢವಾದ ನಂಬಿಕೆ, ನಾನು ಕೂಡ ಬರ್ತೇನೆ, ಬಾ. ಆತ ನಡ್ಕೊಂಡು ಹೋದಂತೆ. ಎಷ್ಟು ದೂರ ಹೋದ ಬರೆಯಲಿಲ್ಲ, ಆದರೆ ನಡ್ಕೊಂಡು ಹೋಗಿದ್ದಾನೆ ಸಮುದ್ರದ ಮೇಲೆ ಆತನು. ಆದರೆ ಪ್ರಿಯರೇ, ಬಿರುಗಾಳಿ, ಪುನಃ ಬಿರುಗಾಳಿ ಬಂತು ಅಲ್ಲಿ. ಆತನು ಆ ಬಿರುಗಾಳಿಗೆ, ತೆರೆಗಳಿಗೆ ನೋಡ್ತಾರೆ, ಹೆದರುತ್ತಾನೆ. ಒಳಗೆ ಹೆದರಿಕೆ ಹೋಯಿತು. ಸ್ವಾಮಿ, ನಾನು ಮುಳುಗುತ್ತೇನೆ. ಹೆದರಿಕೆ ಬಂದ ಕೂಡಲೇ ಆತನು ಏನಾಯಿತು, ಆತನ ದೃಷ್ಟಿ ಎಲ್ಲಿ ಹೋಯಿತು? ಆ ಗಾಳಿಯ ಮೇಲೆ, ಆ ತೆರೆಗಳ ಮೇಲೆ ಹೋಯಿತು. ಕ್ರಿಸ್ತರ ಮೇಲೆ ಇದ್ದ ದೃಷ್ಟಿ ಆ ತೆರೆಗಳ ಮೇಲೆ ಹೋಯಿತು. ಹೆದರಿಕೆ ಬಂತು, ಆತನು ಮುಳುಗಿದ. ಆದರೆ ಯೇಸುವೇ, ನಾನು ಮುಳುಗ್ತಾ ಇದ್ದೇನೆ. ಯೇಸು ಬಂದು ಕೈ ಹಿಡಿದು ಮೇಲೆ ಎತ್ತಿದ. ಮೊದಲು ಎತ್ತಿ, ಏಕೆ ಸಂಶಯ ಪಟ್ಟಿ ಅಲ್ಪ ವಿಶ್ವಾಸಿ ಹೇಳ್ತಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಕೆಳಗೆ ಬಿದ್ದರೂ ಕೂಡ, ಸಮಸ್ಯೆ ಬರುವಾಗ, ರೋಗ ಬರುವಾಗ, ಬೇರೆ ಬೇರೆ ಸಮಸ್ಯೆ ಬಿದ್ದರು, ಯೇಸು ಕ್ರಿಸ್ತನ ಕೈಯನ್ನು ಹಿಡಿದು ಎತ್ತುವನಾಗಿದ್ದಾನೆ. ಇದೇ ಸಮಯದಲ್ಲಿ ನೀವು ರೋಗದಲ್ಲಿ ಇರ್ಬೋದು, ಸಮಸ್ಯೆ ಎದುರಿಸಬಹುದು, ಆದರೆ ಯೇಸು ನಿಮ್ಮನ್ನು ಎತ್ತುತ್ತಾ ಇದ್ದಾನೆ. ದೇವರ ಆತ್ಮ ಈ ಸಮಯದಲ್ಲಿ, ದೇವರ ಹಸ್ತವು ನಿಮ್ಮ ಮೇಲೆ ಇಳಿದು ಬರ್ತಾ ಉಂಟು. ಕ್ರಿಸ್ತನ ಹಸ್ತ. ಏಕೆಂದರೆ ಎಲ್ಲ ಕಡೆಯಲ್ಲಿ ಇರುವ ಆತನು ಮುಳುಗಲಿಕ್ಕೆ ಬಿಡುವುದಿಲ್ಲ. ಲೋಕದಲ್ಲಿ ಬೇರೆ ಬೇರೆ ರೀತಿಯ ಬಿರುಗಾಳಿ ಇರ್ಬೋದು, ಸಮಸ್ಯೆ ತರುವ, ನಿಮ್ಮ ಜೀವಿತದಲ್ಲಿ ಸಮಸ್ಯೆ ತರಲಿಕ್ಕೆ, ಅಡೆ ತರಲಿಕ್ಕೆ. ಆದರೆ ಯೇಸು ನಿನ್ನ ಜೊತೆಯಲ್ಲಿದ್ದಾನೆ. ನಾನು ಈ ಲೋಕದ ಅಂತ್ಯ ತನಕ ನಿನ್ನ ಸಂಗಡ ಇದ್ದೇನೆ ಎಂದು ಯಾರು ಹೇಳಿದ್ದು? ಯೇಸು ಕ್ರಿಸ್ತನು. ಆತನು ಈ ಲೋಕದ ಅಂತ್ಯ ತನಕ ನಮ್ಮ ಸಂಗಡ ಇದ್ದಾನೆ, ನಿಮ್ಮ ಸಂಗಡ ಇದ್ದಾನೆ ಆತನು. ಪ್ರಿಯರೇ, ಆತನಿಗೆ ಎಂದಿಗೂ ನಿಮಗೆ ಕೈ ಬಿಡುವುದಿಲ್ಲ. ಇದು ಸತ್ಯವಾಗಿದೆ. ನನ್ನ ಜೀವಿತದಲ್ಲಿ ಎಷ್ಟೋ ಸರಿ ನಾನು ಅನುಭವ ಮಾಡಿದ್ದೇನೆ. ಎಷ್ಟೋ ಸರಿ ನನಗೆ ಮರಣದಿಂದ ಆತನು ತಪ್ಪಿಸಿದ್ದಾನೆ. ಮರಣವು ಬಂತು ನನ್ನ ಜೀವಿತದಲ್ಲಿ, ಆದರೆ ಅದರಿಂದ ಆತನು ತಪ್ಪಿಸಿದ. ಏಕೆ? ಆತನ ಒಂದು ಯೋಜನೆ ಉಂಟು ನನ್ನ ಮೇಲೆ. ಅದೇ ರೀತಿಯಲ್ಲಿ ನಿಮ್ಮ ಮೇಲೆ ಯೋಜನೆ ಉಂಟು. ಕ್ರಿಸ್ತನಲ್ಲಿ ಯಾರು ನಂಬಿಕೆ ಇಟ್ಟಿದ್ದಾರೆ, ಆತನ ಮಾರ್ಗ ನಡೆಯುತ್ತಾರೆ, ಆತನು ಮರಣ ಬಂದರೂ ಕೂಡ ಅದರಿಂದ ತಪ್ಪಿಸುತ್ತಾನೆ. ಉದಾಹರಣೆ ನಾನಾಗಿದ್ದೇನೆ. ಪ್ರಿಯರೇ, ನಂಬಿಕೆ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಸತ್ಯವೇದದಲ್ಲಿ, ಯೋಹಾನ ಸುವಾರ್ತೆಯಲ್ಲಿ ಮಾರ್ತನ ವಿಷಯದಲ್ಲಿ, ಮರಿಯಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ಬರಲ್ಲಿ ಕೂಡ ಬೇರೆ ಬೇರೆ ನಂಬಿಕೆ ಇತ್ತು. ಮಾರ್ತಲ್ಲಿ ಕೂಡ ನಂಬಿಕೆ ಇತ್ತು, ಮರಿಯಲ್ಲೂ ಕೂಡ ನಂಬಿಕೆ ಇತ್ತು. ಆದರೆ ನಂಬಿಕೆಯ ಹಂತ ಬೇರೆ ಇತ್ತು, ಬೇರೆ ಬೇರೆ ಹಂತ. ಯೇಸು ಕ್ರಿಸ್ತನಿಗೆ ಸುದ್ದಿ ಸಿಗ್ತದೆ, ಲಾಜರಸನು ಸತ್ತು ಹೋಗಿದ್ದಾನೆ ಎಂದು. ಆದರೂ ಯೇಸು ಕ್ರಿಸ್ತನಲ್ಲಿಂದ ಹೊರಡಲಿಲ್ಲ. ನಂತರ ಸ್ವಲ್ಪ 2-3 ದಿವಸ ಆದ ನಂತರ ಆತನು ಬರ್ತಾನೆ. ಮೊದಲು ಯಾರಿಗೆ ಸಿಗ್ತಾನೆ? ಮಾರ್ತಲಿಗೆ ಸಿಗ್ತಾನೆ ಆತನು. ನೀನು ಇಲ್ಲಿದ್ದರೆ ನನ್ನ ತಮ್ಮನು ಸಾಯ್ತಿರಲಿಲ್ಲ, ಈಗಲಾದರೂ ಒಂದು ಅವಕಾಶ ಉಂಟು ಅವಳ ಮನಸ್ಸಲ್ಲಿ ಒಂದು.
ಯೇಸು ಹೇಳ್ತಾನೆ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನನ್ನು ನಂಬಿದವರು ಎಂದಿಗೂ ಸಾವನ್ನು ನೋಡುವುದಿಲ್ಲ, ಸತ್ತರೂ ಕೂಡ ನಾನು ಬದುಕಿಸುವನಾಗಿದ್ದೇನೆ. ಇದು ನಂಬುತ್ತೀಯಾ? ಈ ಕೇಳ್ತೇನೆ. ನಂಬುತ್ತೇನೆ ಸ್ವಾಮಿ. ಹೌದು, ಕೊನೇ ದಿವಸದಲ್ಲಿ ಅವರು ಎದ್ದು ಬರುವವರು. ಈಕೆಯು ಹಾಗೆ ಹೇಳ್ತಾಳೆ. ಯೇಸು ಏನು ಬೋಧನೆ ಮಾಡಿದ್ದಾನೆ ಈಕೆ ಸರಿಯಾಗಿ ಕೇಳಲಿಲ್ಲ. ನಂಬಿಕೆ ಉಂಟು, ಆದರೆ ಮರಿಯಳು ಎಲ್ಲಿದ್ದಾಳೆ? ಮರಿಯಳು ಬರ್ತಾಳೆ. ಈಗ ಮರಿಯಳು ಓಡಿ ಬಂದು ಯೇಸುನ ಪಾದಕ್ಕೆ ಬೀಳ್ತಾಳೆ. ನಂಬಿಕೆ ನೋಡಿ, ಪಾದಕ್ಕೆ ಬೀಳ್ತಾಳೆ. ಸ್ವಾಮೀ ಅಂದರೆ ಯೇಸುಗೆ ಆರಾಧನೆ ಮಾಡ್ತಾ ಇದ್ದಾಳೆ. ಮರಿಯಳಿದ್ದ ಒಳಗಿದ್ದ ನಂಬಿಕೆ ಅದು ದೃಢವಾದ ನಂಬಿಕೆ. ಆತನು ಯೇಸು ಯಾರಾಗಿದ್ದಾನೆಂದು ತಿಳಿಕೊಂಡಿದ್ದಳು. ಅದೇ ಸಮಯದಲ್ಲಿ ಯೇಸು ಗೋರಿ ಹತ್ರ ಹೋಗ್ತಾ ಇದ್ದಾನೆ. ಎಲ್ಲಿ ಹೂಣಿಟ್ಟಿದ್ದೀರಿ ಎಂದು ಕೇಳ್ತಾನೆ. ಆದರೆ ಮಾರ್ತಾ ಮಧ್ಯದಲ್ಲಿ ಹೇಳ್ತಾಳೆ, ಇಲ್ಲ, ನಾತ ಹಿಡಿದಿದೆ, 4 ದಿವಸ ಆಗಿದೆ. ಅವನೀಗ ಅವನ ಶರೀರಕ್ಕೆ ನಾತ ಹಿಡಿದಿದೆ, ವಾಸನೆ ಬರ್ಬೋದು, ಹುಳ ಬಿಡ್ಬೋದು. ಯೇಸು ಹೇಳ್ತಾನೆ, ಹೋಗ್ತಾನೆ. ಅಲ್ಲಿ ಗೋರಿ ಹತ್ರ ಹೋಗ್ತಾ ಇದ್ದಾನೆ. ತಂದೆ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ತಂದೆ, ನನ್ನ ಪ್ರಾರ್ಥನೆ ಯಾವಾಗಲೂ ಕೇಳಿದ್ದಕ್ಕೆ ನಿನಗೆ ಸ್ತೋತ್ರ ಹೇಳ್ತಾನೆ. ಇಲ್ಲಿದ್ದ ಜನರಿಗೆ ನಂಬಿಕೆ ಬರಬೇಕಲ್ಲ, ಅಲ್ಲಿ ಇದ್ದವರಿಗೆ ಎಲ್ಲ ಅಪನಂಬಿಕೆಯಲ್ಲಿದ್ದಾರೆ. ನೋಡದ ಸಂಗತಿ ಈಗ ಸ್ವಲ್ಪ ಸಮಯದಲ್ಲಿ ಅವರು ನೋಡ್ತಾರೆ. ಈಗ ನೀವು ಕೂಡ ನಂಬಿದರೆ ಸ್ವಲ್ಪ ಸಮಯದೊಳಗೆ ನೀವು ಅದ್ಭುತ ಕಾಣುತ್ತೀರಿ. ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗ್ತದೆ. ಲಾಜರಸನೇ ಹೊರಗೆ ಬಾ ಹೇಳುವಾಗ ಒಂದೇ ಶಬ್ದ, ದೇವರ ವಾಕ್ಯ, ಜೀವವುಳ್ಳ ವಾಕ್ಯ ಅಲ್ಲಿ ತಲುಪಿತು. ಲಾಜರಸನು ಜೀವಂತವಾಗಿ ಹೊರಗೆ ಬರ್ತಾ ಇದ್ದಾನೆ. ಇಷ್ಟ ತನಕ ಕಾಣದ ಒಂದು ನಂಬಿಕೆ. ಅವರು ಕಾಣಲೇ ಇಲ್ಲ, ಅಲ್ಲಿದ್ದರು ಕಾಣಲೇ ಇಲ್ಲ, ಬೇರೆ ಬೇರೆ ರೀತಿ ಮಾತಾಡಿದರು ಯೇಸುವಿನ ವಿಷಯದಲ್ಲಿ. ಆದರೆ ಲಾಜರಸನು ಹೊರಗೆ ಬರ್ತಾ ಇದ್ದಾನೆ. 4 ದಿವಸ ಸತ್ತು 4 ದಿವಸ ಹುಳ ಬಿದ್ದ ಆ ಲಾಜರಸನು ಜೀವಂತ ಹೊಂದಿ ಹೊರಗೆ ಬರ್ತಾ ಇದ್ದಾನೆ. ಅದರ ಅರ್ಥ, ದೇವರಿಗೆ ಎಲ್ಲ ಸಾಧ್ಯ. ಆತನು ಎಲ್ಲ ಮಾಡಲಿಕ್ಕೆ ಶಕ್ತನಿದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ಆತನು ಎಲ್ಲ ಮಾಡಲಿಕ್ಕೆ ಶಕ್ತನಿದ್ದಾನೆ. ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಆತನು ಜೀವಿಸ್ತಾ ಇದ್ದಾನೆ, ನಿನ್ನ ಸಂಗಡ ಇದ್ದಾನೆ, ನಮ್ಮ ಸಂಗಡ ಇದ್ದಾನೆ. ಆತನು ಈ ಸಮಯದಲ್ಲಿ, ನಿನ್ನ ಕಷ್ಟ ಕಾಲದಲ್ಲಿ ಕೂಡ ಆತನು ಇದ್ದಾನೆ. ನಿನ್ನ ಶೋಧನೆಯಲ್ಲಿ ಆತನಿದ್ದು ನಿನಗೆ ತಪ್ಪಿಸ್ತಾನೆ. ಏಕೆ ತಪ್ಪಿಸಿ ನೀನು ಈ ಲೋಕದಲ್ಲಿ ಜೀವಿಸಬೇಕು, ಸಂಪೂರ್ಣ ಆಯುಷ್ಯವನ್ನು ಹೊಂದಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಪ್ರಿಯರಿ, ಒಬ್ಬ ಅಧಿಕಾರಿ ಬಂದು ಯೇಸುಗೆ ಹೇಳ್ತಾ ಇದ್ದಾನೆ, ನನ್ನ ಮಗಳು ತೀರಿ ಹೋಗಿದ್ದಾಳೆ, ಮನೆಗೆ ಬಾ ಕರೀತಾ ಇದ್ದಾನೆ ಯೇಸುಗೆ. ನಾನು ಬರ್ತೇನೆ, ನಾನು ಅವಳಿಗೆ ಗುಣ ಮಾಡುತ್ತೇನೆ. ಆದರೆ ಆತನು ಹೇಳ್ತಾ ಇದ್ದಾನೆ, ನೀನು ನನ್ನ ಮನೆಗೆ ಬರತಕ್ಕ ಯೋಗ್ಯತೆ ನನ್ನಲ್ಲಿ ಇಲ್ಲ ಹೇಳ್ತಾನೆ ಆತನು. ಅಂಥ ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ನನ್ನ ಮಗಳು ಬದುಕುತ್ತಾಳೆ. ಆತನ ಮೇಲಿದ್ದ ನಂಬಿಕೆ ನೋಡಿ ನೀವು. ಅನ್ಯನಾತನು, ಆತನು ಯಹೂದ್ಯನಲ್ಲ, ಆತನು ಅನ್ಯನಾಗಿದ್ದಾನೆ. ಆದರೆ ಯೇಸುಗೆ ಹೇಳ್ದಾತನು, ನೀನು ಒಂದು ಮಾತು ಹೇಳಿದರೆ ಸಾಕು,
ನನ್ನ ಆಳು ಬದುಕುತ್ತಾನೆ. ಅಷ್ಟೊಂದು ದೃಢವಾದ ನಂಬಿಕೆ, ನನ್ನ ಆಳು ಬದುಕುತ್ತಾನೆ. ನೀನು ನನ್ನ ಮನೆಗಷ್ಟು ಬರತಕ್ಕ ನನ್ನತ್ತ ಯೋಗ್ಯತೆ ಇಲ್ಲ, ಸಂಪೂರ್ಣವಾಗಿ ತಗ್ಗಿಸ್ತಾ. ಇಲ್ಲಿ ಒಂದು ನಂಬಿಕೆ, ಈ ಒಂದು ನಂಬಿಕೆ. ರಕ್ತ ಕುಸುಮ ಸ್ತ್ರೀಯು ಕಾಯಿಲೆಯಲ್ಲಿ ನೆರಳಾಡ್ತಾ ಇದ್ದಳು 12 ವರ್ಷದಿಂದ. ಆದರೆ ಯೇಸುವಿನ ಸುದ್ದಿ ಸಿಗುವಾಗ, ಏನೋ ಆಗಲಿ ನಾನು ಹೋಗಿ ಯೇಸುವಿನ ವಸ್ತ್ರವನ್ನಾದರೂ ನಾನು ಮುಟ್ಟುತ್ತೇನೆ, ಮುಟ್ಟಿ ನಾನು ಗುಣ ಹೊಂದುತ್ತೇನೆ ಅನ್ನೋದು ಮೊದಲು ನಂಬಿದಳು. ಮೊದಲು ಆಕೆಯು ನಂಬಿದಳು. ಈಕೆ ಥರದ ಕಷ್ಟವನ್ನು ಅನುಭವ ಮಾಡಿದ್ದಾಳೆ. ಕಾಯಿಲೆಯಿಂದ ಅವಳ ಶರೀರದಲ್ಲಿ ಇದ್ದ ಎಲ್ಲ ರಕ್ತ ಹೋಗಿದೆ, ಎಲ್ಲ ವೈದ್ಯರ ಹತ್ತಿರ ಹೋಗಿ ಆಗಿದೆ. ಪ್ರಿಯರೇ, ಕೊನೆಗೆ ಯೇಸು ಹತ್ರ ಬಂದು ನಾನು ಯೇಸುನ ವಸ್ತ್ರಕ್ಕಾದರೂ ಮುಟ್ಟುತ್ತೇನೆ. ಏಕೆ ಇಷ್ಟು ಜನರು ಯೇಸುನ ಹಿಂದೆ ಹೋಗ್ತಿದ್ದರು, ಈಕೆ ಹೇಗೆ ಮುಟ್ಟುವುದು? ಯೇಸುನ ಕೈ ಮುಟ್ಟಲಿಕ್ಕೆ ಸಾಧ್ಯ ಉಂಟಾ ಎಂದು ಇವಳ ಒಂದು ಒಳಗಿಂದ. ಆದರೆ ನಾನು ವಸ್ತ್ರ ಮುಟ್ಟಿದರೆ ಕೂಡ ಸಾಕು, ನಾನು ಗುಣ ಹೊಂದುತ್ತೇನೆ ಎಂದು. ಇಷ್ಟು ದೃಢವಾದ ನಂಬಿಕೆ ಈಕೆಯದ್ದು. ದೇವರ ವಾಕ್ಯ ಹೇಳ್ತದೆ, ಈಕೆ ಹಿಂದಿನಿಂದ ಬಂದು ಯೇಸುನ ಹಿಂದೆ ಸಾವಿರ ಕಟ್ಟಲೆ ಜನ ಹೋಗ್ತಾ ಇದ್ದರು. ಈಕೆ ಹಿಂದಿನಿಂದ ಬಂದು ಆತನ ವಸ್ತ್ರಕ್ಕೆ ಮುಟ್ಟಿದಳು. ನಂಬಿಕೆ ನೋಡಿ. ಮುಟ್ಟುವಾಗನೇ ಈಕೆ ಶರೀರದಲ್ಲಿ ಒಂದು ಅನುಭವ ಆಯಿತು, ಹೊಸ ಅನುಭವ ಆಯಿತು. ಪ್ರಿಯರೇ, ನಿಮ್ಮ ಶರೀರದಲ್ಲಿ ಈಗ ಹೊಸ ಅನುಭವ ಆಗ್ತಾ ಉಂಟು. ಹೊಸ ಇಷ್ಟತನಕ ಆಗದ ಒಂದು ಅನುಭವ. ಕ್ರಿಸ್ತನು ನಿಮಗೆ ಮುಟ್ಟುತ್ತಾ ಇದ್ದಾನೆ. ನೀವು ನಂಬಿಕೆಯಲ್ಲಿ ಆತ್ಮದಲ್ಲಿ ದೃಢವಾಗಿ ನಿಂತು ಆತನೇ ಎಲ್ಲಿದ್ದರೂ ಆತನಿಗೆ ನೀವು ಮುಟ್ಟಿದರೆ ಸಾಕು, ನೀವು ಗುಣ ಹೊಂದುತ್ತೀರಿ, ನಿಮಗೆ ಬಿಡುಗಡೆ ಆಗ್ತದೆ. ಹೇಗೆ ಆ ಸ್ತ್ರೀಗೆ ಬಿಡುಗಡೆ ಆಯಿತು. ಪ್ರಿಯರೇ, ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ನಾವು ಪ್ರಾರ್ಥನೆ ಮಾಡುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆ, ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಮಕ್ಕಳು ಕರ್ತನೇ ಈ ಸಮಯದಲ್ಲಿ ಈ ದೇವರ ವಾಕ್ಯ ಕೇಳಿದ್ದಾರೆ ಸ್ವಾಮಿ. ಈ ಸಮಯದಲ್ಲಿ ನೀನು ಅವರಿಗೆ ಮುಟ್ಟಿದ್ದಕ್ಕೆ ಸ್ತೋತ್ರ. ವಿಧ ಸಂಕಟದಿಂದ ಬಿಡುಗಡೆ ಮಾಡಿದ್ದಕ್ಕೆ ಸ್ತೋತ್ರ. ನಿನ್ನ ಹಸ್ತವು ಅವರ ಮೇಲೆ ಇಳಿದು ಬಂದಿದ್ದಕ್ಕೆ ಸ್ತೋತ್ರಪ್ಪ. ನೋವಿನಿಂದ ಬಿಡುಗಡೆ ಆಗಲಿ, ಅವರಿಗೆ ವಿಧ ಕಾಯಿಲೆಯಿಂದ ಬಿಡುಗಡೆ ಆಗಲಿ ನಿನ್ನ ನಾಮದಲ್ಲಿ ಕರ್ತನೇ. ಅಪ್ಪ, ಎಲ್ಲ ಶೋಧನೆಯಿಂದ ಅವರಿಗೆ ಬಿಡುಗಡೆ ಕೊಡು. ವಿಧ ರೀತಿಯಲ್ಲಿ ಶೋಧನೆ ಇರ್ಬೋದು, ಮನೆಯಲ್ಲಿ ಶೋಧನೆ, ಕೆಲಸದಲ್ಲಿ ಶೋಧನೆ ಇರ್ಬೋದು, ಅಲ್ಲಿ ಬಿಡುಗಡೆ ಮಾಡಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಂಬಿಕೆಯನ್ನು ಹೆಚ್ಚಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶಯವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಎಲ್ಲ ಸಮಯ ಎಲ್ಲ ವೇಳೆಯಲ್ಲಿ ನಿಮ್ಮ ಸಂಗಡ ಇರಲಿ. ಆಮೇನ್.